ಎಲ್ಲ ವಿ ಎಲ್ಗಳಿಗೆ ನಾವು ಇವತ್ತು ಇನ್ನೊಂದು ಸರ್ವಿಸ್ದು ಏನಿದೆ ಈ ಟ್ರೈನಿಂಗ್ ವಿಡಿಯೋನ ಮಾಡ್ತಾ ಇದ್ದೀವಿ. ಇವತ್ತು ಬಂದ್ಬಿಟ್ಟು ನಾವು ಡಿಜಿಪೇನಲ್ಲಿ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಯಾವ ಥರ ಮಾಡಬೇಕು ಅನ್ನೋದು ಇವತ್ತು ಈ ವಿಡಿಯೋ ಮುಖಾಂತರ ನಾವು ನೋಡೋಣ. ಸೊ ನಮ್ಮ ಎಲ್ಲ ವಿ ಎಲ್ಗಳು ಆಲ್ರೆಡಿ ಓಲ್ಡ್ ಡಿಜಿಪೇ ಏನು ಯೂಸ್ ಮಾಡ್ತಿದ್ರೆ ಸೊ ಅದನ್ನು ಡಿಆಕ್ಟಿವೇಟ್ ಮಾಡಿಬಿಟ್ಟು ಮತ್ತೆ ನ್ಯೂ ವರ್ಷನ್ 4.6 ಏನಿದೆ ವರ್ಷನ್ ಬಂದಿದೆ, ಅದನ್ನು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ನೀವು ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ನಾವು ಆಲ್ರೆಡಿ ಓಲ್ಡ್ ಡಿಜಿಪೇ ಅನ್ನೋದು ಆ್ಯಕ್ಟಿವ್ ಇದೆ. ಸೊ ಅದನ್ನು ನಾವು ಕಂಟ್ರೋಲ್ ಪ್ಯಾನಲ್ ಹೋಗ್ಬಿಟ್ಟು ನಾವು ಫಸ್ಟು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಸೊ ಅನ್ಇನ್ಸ್ಟಾಲ್ ನೀವೇನಿದೆ ನಿಮ್ಮ ಡಿಜಿಪೇ ಓಲ್ಡ್ ವರ್ಷನನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು, ಸೊ ಇವಾಗ ಅನ್ಇನ್ಸ್ಟಾಲ್ ಆಗಿದೆ, ಬಟ್ಟು ನೀವು ಇದರಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಮಾಡಬೇಕು. ಒಂದು ನಿಮ್ಮ ಕಂಪ್ಯೂಟ್ರಲ್ಲಿ ಸಿ ಡ್ರೈವಲ್ಲಿ ಹೋಗಬೇಕು. ಸೊ ಅಲ್ಲಿ CSC ಗವರ್ನೆನ್ಸ್ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಫೈಲ್ ಇರುತ್ತೆ. ಸೊ ಅದನ್ನು ಫಸ್ಟು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಅದು ಡಿಲೀಟ್ ಮಾಡಿದ ನಂತರ ನೀವೇನಿದೆ ಗೂಗಲಲ್ಲಿ ಡಿಜಿಪೇ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಜಿಪೇ csccloud.in ಅಂತಿದೆ. ಸೊ ಈ ಡಿಜಿಪೇ ವೆಬ್ಸೈಟ್ನ ಓಪನ್ ಮಾಡಿದಲ್ಲಿ ಇಲ್ಲಿ ಡೌನ್ಲೋಡ್ ಡಿಜಿಪೇ ಅನ್ನೋ ಆಪ್ಷನ್ ಇರುತ್ತೆ. ಸೊ ಅದು ಕ್ಲಿಕ್ ಮಾಡಿದರೆ ನಮಗೆ ಲೇಟೆಸ್ಟ್ 4.6 ವರ್ಷನ್ ಏನಿದೆ ಇವಾಗ ಅವೈಲೇಬಲ್ ಇದೆ. ನಮ್ಗೆ ಯಾವುದು ಲೇಟೆಸ್ಟ್ ವರ್ಷನ್ ಇರುತ್ತೋ ಅದು ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೊಂದು ಕೆಳಗಡೆ ಆಂಡ್ರಾಯ್ಡ್ ಅಂತಿದೆ, ಅದು ಮೊಬೈಲ್ಗೆ ನೀವು ಪ್ಲೇಸ್ಟೋರಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಡಿಜಿಪೇ 4. ವರ್ಷನ್ ಫಾರ್ ವಿಂಡೋಸ್ ಅಂತಿದೆಯನ್ನ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಮಗೆ ವೆರಿ ಲೆಸ್ ಇದರಲ್ಲಿ ಸ್ಪೇಸಲ್ಲೇ ಅದು ಆ್ಯಪ್ ಇದೆ, 6.3 MB ಅಲ್ಲಿ ಡೌನ್ಲೋಡ್ ಆಗುತ್ತೆ. ಇದಾದ್ಮೇಲೆ ನಾವು ಈ ಡಿಜಿಪೇ ಆಕ್ಚುಲಿ ಇವಾಗ ಹೊಸ ವಿ ಎಲ್ಗಳಿಗೆ ಇದ್ರದ್ದು ಏನು ಆಕ್ಚುಲಿ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದು ಒಂದು ಮಾಹಿತಿ ಇಲ್ಲ. ಡಿಜಿಪೇ ಅನ್ನೋದು ಒಂದು AEPS ಸರ್ವಿಸ್ಗಳನ್ನ ಕಸ್ಟಮರ್ಸ್ಗೆ ಕೊಡಲಿಕ್ಕೆ ಯೂಸ್ ಆಗುತ್ತೆ. ಸೊ AEPS ಅಂದರೆ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್. ಕಸ್ಟಮರ್ಸ್ ಯಾರೇ ಇರಲಿ, ಒಂದು ಬ್ಯಾಂಕ್ ಯೂಸರ್ಸು ಅವ್ರು ಏನು ಮಾಡ್ಬೋದು, ಅವ್ರ ಅಕೌಂಟ್ನಲ್ಲಿ ದುಡ್ಡು ತೆಗಿಬೇಕಂದ್ರೆ ಒಂದು ಬ್ಯಾಂಕ್ಗೆ ವಿಸಿಟ್ ಮಾಡಿ ಅಲ್ಲಿ ಕ್ಯೂ ಅಲ್ಲಿ ನಿಂತು ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬೇಕಾಗುತ್ತೆ. ಎರಡನೇ ಆಪ್ಷನ್ ಬಂದ್ಬಿಟ್ಟು ಅವ್ರ ನಿಯರೆಸ್ಟ್ ATMಗೆ ಹೋಗ್ಬಿಟ್ಟು ಕ್ಯಾಶ್ ವಿತ್ಡ್ರಾ ಮಾಡ್ಕೋಬೋದು. ಬಟ್ ಒಂದೊಂದು ವಿಲೇಜ್ಗಳಲ್ಲಿ ATM ಇರಲ್ಲ, ಅಥವಾ ಸಿಟಿಗಳಲ್ಲಿ ಅವ್ರು ಬ್ಯಾಂಕ್ಗೆ ಹೋಗಿ ತೆಗಿಬೇಕಂದ್ರೆ ಫುಲ್ ಅಲ್ಲಿ ಏನಿದೆ ಅಲ್ವಾ ಫುಲ್ ಕ್ಯೂ ಇರುತ್ತೆ. ಸೊ ಆ ಕ್ಯೂ ಅಲ್ಲಿ ನಿಂತು ಅವರು ಓನ್ಲಿ 1000 ರೂಪಾಯಿ 2000 ರೂಪಾಯಿಗೋಸ್ಕರ ಅಷ್ಟು ಕ್ಯೂ ನಿಂತು ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಆಗಲಾರ್ದಂಥ ಕಸ್ಟಮರ್ಗಳು ನಿಯರೆಸ್ಟ್ CSC ಸೆಂಟರ್ಗಳಿಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಬಂದ್ಬಿಟ್ಟು ಅವರು ಡಿಜಿಪೇ ಮುಖಾಂತರ ಅವರ ಅಕೌಂಟಿನ ದುಡ್ಡು ಏನಿದೆ ಅಲ್ವಾ ವಿತ್ಡ್ರಾ ಮಾಡ್ಕೋಬಹುದು. ಸೊ ಇದಕ್ಕೆ ಮೇಯ್ನು ಅವ್ರ ಕಸ್ಟಮರ್ದು ಬ್ಯಾಂಕ್ ಅಕೌಂಟ್ಗೆ ಅವ್ರ ಆಧಾರ್ ನಂಬರ್ ಏನಿದೆ ಲಿಂಕ್ ಆಗಿರ್ಬೇಕಾಗುತ್ತೆ. ಸೊ ಅವರು KYC ಅವ್ರ ಬ್ಯಾಂಕಲ್ಲಿ ಮಾಡಿಸ್ಕೊಂಡಿದ್ರೆ ಸೊ ಅಂಥ ಕಸ್ಟಮರ್ಸ್ಗೆ ಅವ್ರ ಅಕೌಂಟ್ನ ದುಡ್ಡು ಏನಿದೆ ನೀವು ಡಿಜಿಪೇ ಮುಖಾಂತರ ವಿತ್ಡ್ರಾ ಮಾಡಿ ಕೊಡ್ಬೋದು. ಸೊ ಇವಾಗ ಇಲ್ಲಿ ನಮಗೆ ನೋಡ್ಬೋದು ಡಿಜಿಪೇ ಇನ್ಸ್ಟಾಲ್ ಡೌನ್ಲೋಡ್ ಆಗಿದೆ. ಸೊ ಇದನ್ನು ನಾವೇನಿದೆ ಸೆಟಪ್ ಅಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡೋಣ. ಸೊ ವೆರಿ ಸಿಂಪಲ್ ಪ್ರಾಸೆಸ್ ಇದೆ. ಡಿಜಿಪೇ ಏನಿದೆ ಇನ್ಸ್ಟಾಲ್ ಆಗಿದೆ. ಸೊ ಈ ಡಿಜಿಪೇ ಓಪನ್ ಆಗಬೇಕು ನಮ್ಮ ಸಿಸ್ಟಮಲ್ಲಿ ಅಂದರೆ ಇನ್ನೊಂದು ಮ್ಯಾಂಡೇಟ್ರಿ ಏನಿದೆ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಅದರಲ್ಲಿ ಬಯೋಮೆಟ್ರಿಕ್ ಡಿವೈಸ್ ಏನಿದೆ RD ರಿಜಿಸ್ಟರ್ಡ್ ಬಯೋಮೆಟ್ರಿಕ್ ಡಿವೈಸ್ ಕನೆಕ್ಟ್ ಆಗಿರಬೇಕು. ಕನೆಕ್ಟ್ ಆಗಿದ್ದಾಗ ಮಾತ್ರ ಡಿಜಿಪೇ ಏನಿದೆ ನಾವು ಹಿಂಗೆ ಡಬಲ್ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗುತ್ತೆ. ಇಲ್ಲಾಂದರೆ ಅನೇಬಲ್ ಟು ಫೈಂಡ್ ರಿಜಿಸ್ಟರ್ಡ್ ಬಯೋಮೆಟ್ರಿಕ್ ಡಿವೈಸ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ನಮ್ಮದೇನಿದೆ ಇವಾಗ ಆಲ್ರೆಡಿ ನಮ್ಮ ಸಿಸ್ಟಮಲ್ಲಿ ರಿಜಿಸ್ಟರ್ಡ್ ಬಯೋಮೆಟ್ರಿಕ್ ಡಿವೈಸ್ ನಾವು ಕನೆಕ್ಟ್ ಮಾಡಿರೋದ್ರಿಂದ ಸಕ್ಸಸ್ಫುಲ್ಲಿ ಏನಿದೆ ಡಿಜಿಪೇ ಅನ್ನೋದು ಓಪನ್ ಆಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನೀವು ಅನ್ಇನ್ಸ್ಟಾಲ್ ಮಾಡಿ ಇವಾಗ ಫ್ರೆಶ್ ಆಗಿ ಡಿಜಿಪೇ ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂದರೆ ಇನ್ಸ್ಟಾಲ್ ಮಾಡಿದ ಮೇಲೆ ಫ್ರೆಶ್ ಆಗಿ ನಿಮ್ಮ ID ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮದು CSC ID ನ ಎಂಟ್ರಿ ಮಾಡಬೇಕಾಗುತ್ತೆ. ಕೆಳಗಡೆ ನೀವು CSC ID ಎಂಟ್ರಿ ಮಾಡಿದ್ಮೇಲೆ ಗೆಟ್ OTP ಆನ್ ಮೊಬೈಲ್ ಅಂತಿದೆ. ಸಪೋಸ್ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ
ನಮ್ಮ CSC ID ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ಒಂದು OTP ಗೆಟ್ ಆನ್ OTP ಆನ್ ಮೊಬೈಲು ಅಥವಾ ಗೆಟ್ ಆನ್ OTP ಆನ್ ಇಮೇಲ್ ಈ ತರ ಆಪ್ಷನ್ ಇದೆ. ಸಪೋಸ್ ನಮ್ಮ ಹತ್ರ ಮೊಬೈಲ್ ನಮ್ದು ರಿಜಿಸ್ಟರ್ಡ್ CSC ರಿಜಿಸ್ಟರ್ ಮಾಡಿದಂತ ಮೊಬೈಲ್ ನಂಬರ್ ಅವೈಲೇಬಲ್ ಇದ್ರೆ ನೀವು ಗೆಟ್ ಆನ್ ಮೊಬೈಲ್ ತಗೊಂಡು ಇಲ್ಲಿ ಐ ಅಗ್ರಿ ಅಂತ ಕೊಟ್ಟು ಪ್ರೊಸೀಡ್ ಅಂತ ಕೊಡ್ಬೇಕಾಗುತ್ತೆ. ಸೊ ಪ್ರೊಸೀಡ್ ಆದ್ಮೇಲೆ OTP ಸೆಂಡ್ ಟು ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬಂದಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಈ OTP ಬಂದ್ಮೇಲೆ ಇಲ್ಲಿ ನೋಡಿ ಇದನ್ನ ಕ್ಲೋಸ್ ಮಾಡಿ ಇಲ್ಲಿ ಎಂಟರ್ OTP ಅಂತ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಏನು OTP ಬಂದಿದೆ ಆ OTP ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು OTP ಎಂಟ್ರಿ ಮಾಡ್ತಾ ಇದೀವಿ. OTP ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ವ್ಯಾಲಿಡೇಟ್ OTP ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒನ್ಸ್ ನಿಮ್ದು OTP ಎಲ್ಲ ಎಂಟ್ರಿ ಆಗಿದ್ಮೇಲೆ VLE CSC ID ಅಲ್ಲಿ ಯಾವ VLE ಇದಾರ ಅನ್ನೋದ್ರ ಮೇಲೆ ನಿಮ್ಮ ಹೆಸರು ಎಲ್ಲ ಆಟೋಮೆಟಿಕ್ ಆಗಿ ಅದು ನಿಮ್ಮ ಡೀಟೇಲ್ಸ್ ತಗೊಳ್ಳುತ್ತೆ. ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನಿದೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಇದೆ. ನೀವು ಮತ್ತೆ ಇದು ಒಂದ್ಸತಿ ಕಂಪ್ಲೀಟ್ ಆಗಿದ್ಮೇಲೆ ನೀವು ಎವ್ರಿ ಟೈಮ್ ಜಸ್ಟ್ ಲಾಗಿನ್ ಆಗಿ ನೀವು ಇದರಲ್ಲಿ ಏನು ಆಪ್ಷನ್ಸ್ ಇದಾವಲ್ಲ ಸರ್ವಿಸ್ಗಳನ್ನ ಪಡೀಬಹುದು. ಸೊ ಇವಾಗ ನಮ್ಗೆ ನೋಡಿ ಇಲ್ಲಿ ಆಲ್ರೆಡಿ ಅವರು VLE ಏನಿದೆ ಅವ್ರದ ಡೀಟೇಲ್ಸ್ ಬಂದಿದೆ. ಸೊ ಡೀಟೇಲ್ಸ್ನೆಲ್ಲ ನಿಮ್ದು CSC ID ಇದೆಲ್ಲ ಡೀಟೇಲ್ಸ್ ವೆರಿಫೈ ಆಗಿದ್ಮೇಲೆ ಈ ತರ ಬರುತ್ತೆ. ನಾವು ಐ ಹಿಯರ್ ಬೈ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮ VLE ಯಾರು ಇರ್ತಾರೆ ಅವರು ಅಥೆಂಟಿಕೇಶನ್ ಕೊಡಬೇಕಾಗುತ್ತೆ. ನಿಮ್ಮ ಬಯೋಮೆಟ್ರಿಕ್ ಏನಿದೆ ಫಿಂಗರ್ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ಒನ್ಸ್ VLE ಇದ್ದು ಬಯೋಮೆಟ್ರಿಕ್ ಸ್ಕ್ಯಾನ್ ಆಗಿ ಸಕ್ಸಸ್ಫುಲಿ ಸ್ಕ್ಯಾನ್ ಆಗಿದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಲಾಗಿನ್ಗೆ ಇನ್ನೊಂದು OTP ಕೇಳುತ್ತೆ. ರಿಜಿಸ್ಟ್ರೇಷನ್ ಏನಿದೆ ಇವಾಗ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೀವಿ. ಸೊ ಒಂದ್ಸತಿ ಫಸ್ಟ್ ಟೈಮ್ ಅಪ್ಲಿಕೇಶನ್ ಏನಿದೆ ರಿಸ್ಟಾರ್ಟ್ ಆಗುತ್ತೆ. ಸೊ ನಾವು ಒಂದ್ಸತಿ ಅಪ್ಲಿಕೇಶನ್ನ ನಾವೇ ರಿಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ಇವಾಗ ನಮ್ಮ ಡೀಟೇಲ್ಸ್ ಏನಿದೆ ನಮ್ಮ ಈ ಆ್ಯಪ್ ಅಲ್ಲಿ ಆಲ್ರೆಡಿ ಎಂಟ್ರಿ ಆಗಿದಾವೆ. ಒಂದ್ಸತಿ ನಮ್ದು ವೆರಿಫಿಕೇಶನ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ಸೊ ನೀವು ಎವ್ರಿ ಟೈಮ್ ನೀವು DigiPay ಅಲ್ಲಿ ಲಾಗಿನ್ ಆಗ್ಬೇಕಂದ್ರೆ ಈ ತರ ಓಪನ್ ಮಾಡಬೇಕು. ನಿಮ್ದು ಮತ್ತೆ CSC ID ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎವ್ರಿ ಟೈಮ್ VLE ಮಸ್ಟ್ ಅಂಡ್ ಶುಡ್ ನಿಮ್ಮ ಫಿಂಗರ್ ಪ್ರಿಂಟ್ ಏನಿದೆ ಸ್ಕ್ಯಾನ್ ಮಾಡಬೇಕಾಗುತ್ತೆ. ನಂಬರ್ ಎಂಟ್ರಿ
CSID ಎಂಟ್ರಿ ಮಾಡಿ. ಸೊ ವಿಯಲ್ಲಿ CSID ಎಂಟ್ರಿ ಮಾಡಿ ಐ ಹೇರ್ ಬೈ ಅಂತೇಳಿ ಅಗ್ರಿ ಕೊಟ್ಮೇಲೆ ಕೆಳಗಡೆ ಸ್ಕ್ಯಾನ್ ಅನ್ನೋ ಬಟನ್ ಹೈಲೈಟ್ ಆಗುತ್ತೆ. ಸೊ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಒನ್ಸ್ DigiPay ರಿಜಿಸ್ಟರ್ ಆದಮೇಲೆ ಎವ್ರಿ ಟೈಮ್ ನೀವು ಲಾಗಿನ್ ಆಗೋ ಪ್ರೊಸೆಸ್ ಇದು. ಸೊ ಜನರೇಟ್ OTP ಅಂತ ಬರ್ತಾ ಇದೆ. ಒನ್ಸ್ ನಮ್ದು ವಿಯಲ್ಲಿದ್ದು ತಂಬ್ ಏನಿದೆ ಬಯೋಮೆಟ್ರಿಕ್ ಸ್ಕ್ಯಾನ್ ಆಗಿದ್ಮೇಲೆ ಇಲ್ಲಿ OTP ಮತ್ತೆ ಇನ್ನೊಂದ್ಸತಿ ಎವ್ರಿ ಟೈಮ್ ನೀವು ಲಾಗಿನ್ ಕೂಡ OTP ಕೇಳುತ್ತೆ ನಮಗೆ ಸೆಕ್ಯೂರಿಟಿ ರೀಸನ್ಸ್ ಇರೋದ್ರಿಂದ. ಸೊ ಎವ್ರಿ ಟೈಮ್ ವಿಯಲ್ಲಿಗೆ OTP ಹೋಗುತ್ತೆ ಲಾಗಿನ್ ಆಗ್ಬೇಕಂದ್ರೆ. ಗೆಟ್ OTP ಅಂಡ್ ಮೊಬೈಲ್ ಅಂತ ತಗೊಂಡು ಜನರೇಟ್ OTP ಅಂತ ಕೊಟ್ರೆ OTP ಸೆಂಡ್ ಟು ರಿಜಿಸ್ಟರ್ ಮೊಬೈಲ್ ಅಂತ ಬರುತ್ತೆ. ಸೊ ಮತ್ತೆ ಇನ್ನೊಂದು ಟೈಮ್ ನೀವೇನಿದೆ ನಿಮ್ಮ ಮೊಬೈಲ್ ಬಂದಿದ್ದು OTP ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಎಂಟರ್ OTP ಅನ್ನೋ ಪ್ಲೇಸ್ ಅಲ್ಲಿ OTP ನ ಎಂಟ್ರಿ ಮಾಡಬೇಕು. ಸೊ ವ್ಯಾಲಿಡೇಟ್ ಸಕ್ಸಸ್ಫುಲ್ ಆಗಿದೆ. ಇವಾಗ ಆಟೋಮೆಟಿಕ್ ಆಗಿ ನಮಗೆ ಆ್ಯಪ್ ಏನಿದೆ ಲಾಗಿನ್ ಆಗುತ್ತೆ. ಸೊ ಇದು ನಮ್ದು DigiPay ಸಾಫ್ಟ್ವೇರ್ದು ನಮ್ದು ಹೋಮ್ ಪೇಜ್ ನೋಡಿ. ನಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ ಏನಿದೆ 0 ಇದೆ. ಸೊ ನಿಮ್ದು ಇನ್ನೊಂದು ಇಲ್ಲಿ ಆಪ್ಷನ್ ನೋಡ್ಬೋದು, ಒಂದು ವಿತ್ಡ್ರಾ ಆಪ್ಷನ್. ವಿಯಲ್ಲಿ ಏನ್ ಮಾಡ್ಬೋದು, ನಿಮ್ಮ ಹತ್ರ ಕ್ಯಾಶ್ ಅನ್ನ ನೀವು ರೆಡಿಯಾಗಿ ಇಟ್ಕೊಂಡು ಒಂದು ಕಸ್ಟಮರ್ ನಿಮ್ಮ ಶಾಪ್ಗೆ ಯಾರೇ ಬರಲಿ ಅವ್ರಿಗೆ ಕ್ಯಾಶ್ ಬೇಕು, ಅವ್ರ ಬ್ಯಾಂಕ್ ಅಕೌಂಟ್ಲಿಂದ ಅಮೌಂಟ್ ವಿತ್ಡ್ರಾ ಮಾಡಿ ಅವ್ರಿಗೆ ಕ್ಯಾಶ್ ಬೇಕು ಅಂದರೆ ಸೊ ಅವ್ರ ಅಕೌಂಟ್ಲಿಂದ ನೀವು ಡೈರೆಕ್ಟ್ ಏನು ಕ್ಯಾಶ್ ಅನ್ನ ನಿಮ್ಮ DigiPay ವ್ಯಾಲೆಟ್ಗೆ ನೀವು ವಿತ್ಡ್ರಾ ಮಾಡ್ಬೋದು. ಸೊ ಆ ಕಸ್ಟಮರ್ಗೆ ನೀವೇನಿದೆ ಕ್ಯಾಶ್ ಅನ್ನ ನೀವು ಅವ್ರಿಗೆ ಡೈರೆಕ್ಟ್ ಆಗಿ ಕ್ಯಾಶ್ ಕೊಡ್ಬೋದು. ಸೊ ಈ ವಿತ್ಡ್ರಾ ಮುಖಾಂತರ ನೀವು ಒಂದು 1000 ರೂಪೀಸ್ ಏನಿದೆ ನಿಮ್ಮ ವ್ಯಾಲೆಟ್ಗೆ ವಿತ್ಡ್ರಾ ಮಾಡಿದ್ರೆ ನಿಮಗೆ ಪ್ರತಿ 1000ಗೂ 4 ರೂಪೀಸ್ ಏನಿದೆ DigiPayಲಿಂದ ಕಮಿಷನ್ ಏನಿದೆ ಬರುತ್ತೆ. ಪ್ಲಸ್ ಇನ್ನೊಂದು ಕೆಲವೊಬ್ಬರಿಗೆ ಓನ್ಲಿ ಅವರ ಬ್ಯಾಲೆನ್ಸ್ ಚೆಕ್ ಮಾಡೋದು ಹೇಗೆ ಅನ್ನೋದು ಗೊತ್ತಿರಲ್ಲ, ಅವ್ರ ಅಕೌಂಟ್ಗೆ ಮೆಸೇಜ್ ಆಗಲಿ ಏನು ಬರ್ತಾ ಇರಲ್ಲ. ಸೊ ಅಂಥ ಅಂಥ ಕಸ್ಟಮರ್ಸ್ದು ಅವ್ರಿಗೂ ಅವ್ರ ಆಧಾರ್ ನಂಬರ್ ಲಿಂಕ್ ಇದ್ರೆ ಅವ್ರ ಅಕೌಂಟ್ಗೆ, ಸೊ ಅಂಥವ್ರ ಅಕೌಂಟ್ದು ಬ್ಯಾಲೆನ್ಸ್ ಅನ್ನು ನೀವು ಚೆಕ್ ಮಾಡಿ ಕೊಡ್ಬೋದು, ಎಷ್ಟಿದೆ ಅನ್ನೋದು ಚೆಕ್ ಮಾಡಿ ಕೊಡ್ಬೋದು. ಕಂಪಲ್ಸರಿ ಆ ಕಸ್ಟಮರ್ ಏನಿದೆ ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಪ್ಲಸ್ ಇನ್ನೊಂದು ಆಪ್ಷನ್, ಹೊಸ ಆಪ್ಷನ್ ಕೊಟ್ಟಿದ್ದಾರೆ, ಮಿನಿ ಸ್ಟೇಟ್ಮೆಂಟು. ಈ ಮಿನಿ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ನೀವು ಕಸ್ಟಮರ್ದು ಮಿನಿ ಸ್ಟೇಟ್ಮೆಂಟ್ನು ಚೆಕ್ ಮಾಡಿ ಕೊಡ್ಬೋದು. ಸೊ ಫೈನಲ್ ಇಲ್ಲಿ ಪೇಔಟ್ ಅಂತಿದೆ. ಸೊ ನಮ್ಮ ಕಸ್ಟಮರ್ಸ್ ಕಡೆಯಿಂದ ನಾವೇನು ವಿತ್ಡ್ರಾ ಮಾಡಿರ್ತೀವಿ ಆ ಅಮೌಂಟ್ ಎಲ್ಲ ಬಂದು ನಮ್ಮ DigiPay ವ್ಯಾಲೆಟ್ಗೆ ಸೇರಿರುತ್ತೆ. ಸೊ ಅದನ್ನ ಫೈನಲ್ ನಮ್ಮ ಅಕೌಂಟ್ಗೆ, ನಮ್ಮ ಬ್ಯಾಂಕ್ ಅಕೌಂಟ್ಗೆ ನಾವು ಪೇಔಟ್ ಆಪ್ಷನ್ ಮುಖಾಂತರ ಎಲ್ಲ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ಮನಿ ಟ್ರಾನ್ಸ್ಫರ್ ಆಪ್ಷನ್ ಇದೆ, ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರು. ಸೊ ಮ್ಯಾಕ್ಸಿಮಮ್ ಒಂದು ಅಕೌಂಟ್ಗೆ ನಾವು 5000 1 ಮಂತಲ್ಲಿ ಲಿಮಿಟ್ ಇರುತ್ತೆ. ಸೊ ಆ ಒನ್ ಅಕೌಂಟ್ಗೆ ಏನಿದೆ ಎವ್ರಿ ಅಕೌಂಟ್ ನೀವು ಆ ಥರ ಮಲ್ಟಿಪಲ್ ಅಕೌಂಟ್ಗೆ ಮನಿ ಟ್ರಾನ್ಸ್ಫರ್ ಮಾಡ್ಬೋದು. 5000 ಏನಿದೆ ಇದಕ್ಕೆ ಲಿಮಿಟ್ ಇದೆ. ಅದಾದ್ಮೇಲೆ ಕೆಳಗಡೆ ನೋಡ್ಬೋದು ನೀವು ಪಾಸ್ಬುಕ್ಕು, ಪ್ರತಿ ನಿಮ್ಮ ಟ್ರಾನ್ಸಾಕ್ಷನ್ ಸಿಂಕ್ ಆಗಿದ್ರೆ ನಿಮ್ಮ ನೀವು ಪ್ರೀವಿಯಸ್ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅನ್ನೋದು ಈ ಪಾಸ್ಬುಕ್ ಮುಖಾಂತರ ನಾವೇನಿದೆ ನಾವು ನೋಡ್ಬೋದು. ಆಲ್ರೆಡಿ ನಾವು ಪ್ರೀವಿಯಸ್ ಈ ವಿಯಲ್ಲಿ ಸಪೋಸ್ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಥವಾ DigiPayಗೆ ನಿಮ್ಮದು CSC ಅಕಾಡೆಮಿದು ಒಂದು ಕಮಿಷನ್ ಬಂದಿದೆ ಒಲಿಂಪಿಯಾಡ್ ಅನ್ನೋದು. ಸೊ ಇದು ಕೂಡ ನಿಮ್ಮ DigiPayಗೆ ಆ್ಯಡ್ ಆಗಿದೆ 269 ರೂಪೀಸ್, ನೀವು ಇಲ್ಲಿ ನೋಡ್ತಿರ್ಬೋದು. ಇದೇ ರೀತಿ ನೀವೇನು ಇವಾಗ ಎಕನಾಮಿಕ್ ಸೆನ್ಸಸ್ ಮಾಡ್ತಾ ಇದ್ದಾರೆ ಅದರದ್ದು ಪೇಮೆಂಟ್ ಎಲ್ಲ ಇದೆ DigiPayಗೆ ಬಂದು ಆ್ಯಡ್ ಆಗುತ್ತೆ. ಅದನ್ನು ನಾವು ಪೇಔಟ್ ಮುಖಾಂತರ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಇವಾಗ PMG ದಿಶಾ ಮಾಡ್ತಾ ಇದ್ದೀರಾ ಅಂದರೆ PMG ದಿಶಾದು ಕೂಡ ಪ್ರತಿ ತಿಂಗಳು ಪೇಮೆಂಟ್ ಏನಿದೆ ನಿಮ್ಮ DigiPayಗೆ ಬರುತ್ತೆ. ಅದನ್ನು ನಾವು ಪೇಔಟ್ ಮುಖಾಂತರ ನಮ್ಮ ಪರ್ಸನಲ್ CSCಗೆ ಯಾವ ನಮ್ಮ ಅಕೌಂಟ್ ಕೊಟ್ಟಿರ್ತೀವಿ ಬ್ಯಾಂಕ್ ಅಕೌಂಟ್, ಆ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ಇವಾಗ ನೋಡೋಣ, ನಮ್ದೊಂದು ಡ್ಯಾಶ್ ಬೋರ್ಡ್ ನೋಡಿ, ಇಲ್ಲಿ ಒಬ್ರದ್ದು ಕಸ್ಟಮರ್ದು ವಿತ್ಡ್ರಾ ಮಾಡಿ ನೋಡೋಣ. ನಿಮ್ದೊಂದು ಲಿಂಕ್ ಇದೆ, ಲಿಂಕ್ ಆಗಿದೆ, ಆಧಾರ್ ಲಿಂಕ್ ಇದೆ ಅಲ್ಲ, ನಾನು ಮಾಡಿದ್ವಲ್ಲ ಆ ಅಕೌಂಟ್ ಅಲ್ಲಿ ನೀವು ತಮ್ಮ ಯಾವಾಗಾದ್ರೂ ಕೊಟ್ಟಿರಾ, ಅದ್ರ ಲಿಂಕ್ ಆಗಿರ್ಲಿಕ್ಕೆ ಇಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋದು. ನಮ್ದು ಒಂದು ಬ್ಯಾಂಕ್ದು ಬ್ಯಾಲೆನ್ಸ್ ಅನ್ನ ಒಂದ್ಸತಿ ಚೆಕ್ ಮಾಡಿ ನೋಡೋಣ. SBI ಐತೆ, ನಿಮ್ಮ ಆಧಾರ್ ನಂಬರ್ ಇದ್ರೆ ಸರ್. ಇದಕ್ಕೆ ಕಸ್ಟಮರ್ ಏನಿದೆ ಅವ್ರ ಅಕೌಂಟ್ ನಂಬರು ನಿಮ್ಗೆ ಹೇಳುವ ಅವಶ್ಯಕತೆ ಏನು ಇರಲ್ಲ. ಸೊ ಅವ್ರದ್ದು ಆಧಾರ್ ನಂಬರು ಪ್ಲಸ್ ಅವ್ರು ಯಾವ ಬ್ಯಾಂಕಲ್ಲಿ ಅವ್ರದ್ದು ಅಕೌಂಟ್ ಇದೆ ಆ ಬ್ಯಾಂಕ್ ಹೆಸರು ಪ್ಲಸ್ ಅವ್ರದ್ದು ಏನಿದೆ ಆಧಾರ್ ನಂಬರು ನಿಮ್ಗೆ ಹೇಳಿದ್ದೆ ಆದ್ರೆ ಅವ್ರ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೇಕು. ಅವ್ರ ಆಧಾರ್ ನಂಬರ್ನ ನೀವು ಟೈಪ್ ಮಾಡಿ
ಅವರ ಫಿಂಗರ್ ಪ್ರಿಂಟ್ ಏನಿದೆ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ, ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಬೇಕಾಗುತ್ತೆ ಆಧಾರ್ ನಂಬರ್. ಸೊ ಇವಾಗ ನಾವು ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಿದ್ಮೇಲೆ ಸೊ ಒನ್ಸ್ ಕಸ್ಟಮರ್ದು ಬಯೋಮೆಟ್ರಿಕ್ ಕ್ಯಾಪ್ಚರ್ ಆಗಿದ್ಮೇಲೆ ಅವರ ಬ್ಯಾಂಕ್ ಅಕೌಂಟ್ಗೆ ಅವರ ಏನಿದೆ ಅವ್ರ ಆಧಾರ್ ನಂಬರ್ ಎಲ್ಲ ಲಿಂಕ್ ಇದ್ರೆ, KYC ಲಿಂಕ್ ಇದ್ರೆ, ಸೊ ಅವರ ಬ್ಯಾಲೆನ್ಸ್ ಆಗಲಿ ನಾವು ಅವ್ರ ಕ್ಯಾಶ್ ವಿತ್ಡ್ರಾವಲ್ ಆಗಲಿ ನಾವೇನಿದೆ ಮಾಡ್ಬೋದು. ಸೊ ಇಲ್ಲಿ ನೋಡಿ ಇವ್ರದ್ದು ಆಲ್ರೆಡಿ ಲಿಂಕ್ ಇದೆ. ಸೊ ಇವ್ರ ಅಮೌಂಟ್ ಏನಿದೆ ನಮ್ದು ಬ್ಯಾಲೆನ್ಸ್ ಎಷ್ಟಿದೆ ಬ್ಯಾಲೆನ್ಸ್ ಅಮೌಂಟ್ ಅನ್ನೋದು ತೋರಿಸುತ್ತೆ. ಸೊ ಇದೇ ರೀತಿ ನೀವು ವಿತ್ಡ್ರಾಲ್ ಮಾಡ್ಬೇಕಂದ್ರೂ ಸೇಮ್ ಇದೇ ಪ್ರೊಸೀಜರ್. ಆ ಕಸ್ಟಮರ್ದು ಬ್ಯಾಂಕ್ ಹೆಸರು ಸೆಲೆಕ್ಟ್ ಮಾಡಬೇಕು, ಅಮೌಂಟ್ ಇಲ್ಲಿ ನೋಡ್ಬೋದು ನೀವು ಮಲ್ಟಿಪಲ್ 100ಲಿಂದ ಮಲ್ಟಿಪಲ್ ಆಗಬೇಕು. ಅಂದ್ರೆ ಇವಾಗ ನಾವು ಒಂದು 150 ರೂಪಾಯಿ ಮಾಡ್ತೀನಿ ಅಥವಾ ಒಂದು 5550 ಮಾಡ್ತೀನಿ ಅಂದ್ರೆ ಬರಲ್ಲ. ಏನಿದ್ರು 100ಗೆ ಮಲ್ಟಿಪಲ್ ಇರಬೇಕು. 100, 200, 300, 1000, 1500 ಈ ತರ ಏನಿದ್ರು ರೌಂಡ್ ಫಿಗರ್ 100ಗೆ ಮಲ್ಟಿಪಲ್ ಆಗಬೇಕು. ಸೊ ಅಷ್ಟು ಅಮೌಂಟ್ನ ನೀವು ಟೈಪ್ ಮಾಡಬೇಕು. ಒಂದು ಕಸ್ಟಮರ್ ಬಂದಿದ್ದಾರೆ, 1000 ನಿಮಗೆ ವಿತ್ಡ್ರಾ ಮಾಡಬೇಕು, ಅವ್ರಿಗೆ ಕ್ಯಾಶ್ ಬೇಕು ಅಂದ್ರೆ ಅವ್ರ ಬ್ಯಾಂಕಿನ ಹೆಸರನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಅಮೌಂಟ್ ಕಾಲಮ್ ಅಲ್ಲಿ ಅವ್ರದ್ದು ಅಮೌಂಟ್ ಸೆಲೆಕ್ಟ್ ಮಾಡಬೇಕು. ಅವ್ರದ್ದು ಕಸ್ಟಮರ್ದು ಏನಿದೆ ಆಧಾರ್ ನಂಬರ್ ಹಾಕ್ಬೇಕು. ಸೇಮ್ ಆಸ್ ನಾನು ಇವಾಗ ಬ್ಯಾಲೆನ್ಸ್ ಚೆಕ್ ಮಾಡೋದು ತೋರಿಸಿದ್ದೀನಿ, ಅದೇ ತರ ಅವ್ರ ಕಸ್ಟಮರ್ದು ಏನಿದೆ ಬಯೋಮೆಟ್ರಿಕ್ ಸ್ಕ್ಯಾನ್ ಆಗಿದ್ಮೇಲೆ ಅವರ ಬ್ಯಾಲೆನ್ಸ್ ಏನಿದೆ ಅವ್ರ ಅಕೌಂಟ್ ಅಲ್ಲಿ ನೀವು 1000 ಏನು ಸಪೋಸ್ ಎಂಟ್ರಿ ಮಾಡಿ ಅವ್ರ ಅಕೌಂಟ್ ಅಲ್ಲಿ ಡಿಡಕ್ಟ್ ಮಾಡಿದ್ರೆ, ಸೊ ಅವರ ಅಕೌಂಟ್ ಲಿಂದ 1000 ರೂಪೀಸ್ ಡಿಡಕ್ಟ್ ಆಗಿಬಿಟ್ಟು ಅದು ನಿಮ್ಮ ಡಿಜಿಪೇಗೆ ಬರುತ್ತೆ. ಸೊ ನೀವು ಅವ್ರಿಗೆ ಕ್ಯಾಶ್ 1000 ರೂಪೀಸ್ ಏನು ಕೊಟ್ಬಿಡ್ತೀರಾ, ಸೊ ಅವ್ರ ಅಮೌಂಟ್ ನಮಗೆ ಡಿಜಿಪೇಗೆ ಬಂದಿರುತ್ತೆ. ಸೊ ಈ ಡಿಜಿಪೇಗೆ ಬಂದಿದ್ದ ಅಮೌಂಟ್ನ ನಾವು ಯಾವ ತರ ಪೇಔಟ್ ಮಾಡಬೇಕು ಅನ್ನೋದು. ಸೊ ಇಲ್ಲಿ ಇನ್ನೊಂದು ಮಿನಿ ಸ್ಟೇಟ್ಮೆಂಟ್ ಆಪ್ಷನ್ ಇದೆ. ಮಿನಿ ಸ್ಟೇಟ್ಮೆಂಟು ನಾವು ನೋಡ್ಬೋದು. ಜಸ್ಟ್ ಯಾರೇ ಒಂದು ಕಸ್ಟಮರ್ದು ನಾವು ಅವ್ರ ಬ್ಯಾಂಕ್ ಅಕೌಂಟ್ ಅವ್ರಿಗೆ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡಿ ಕೊಡ್ಬೋದು ಅಂದ್ರೆ ಅವ್ರು ನಮ್ಮ CSC ಸೆಂಟ್ರಿಗೆ ಬಂದಿದ್ರೆ, ಸೊ ಅವ್ರ ಬ್ಯಾಂಕ್ ಏನಿದೆ ಇದೆ ಅಲ್ವಾ, ಬ್ಯಾಂಕ್ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ಅದು SBIಗೆ ಫೋನ್ ಪೇ ಇದ್ರೆ ಒಂದು 200 ಹಾಕಿದ್ರೆ. ಸೊ ಇವಾಗ ನಾವು ಮಿನಿ ಸ್ಟೇಟ್ಮೆಂಟ್ ಕೂಡ ಸೇಮ್ ಬ್ಯಾಲೆನ್ಸ್ ಯಾವ ತರ ಚೆಕ್ ಮಾಡಿದೀವಿ ಕಸ್ಟಮರ್ದು, ಸೇಮ್ ಅದೇ ರೀತಿ ಅವ್ರ ಬ್ಯಾಂಕ್ ಸೆಲೆಕ್ಟ್ ಮಾಡಬೇಕು, ಅವ್ರ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ನಮಗೆ ಅವರು ಬ್ಯಾಂಕ್ ಅಕೌಂಟ್ ಗೊತ್ತಿಲ್ಲ ಅಂದ್ರೂ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಓನ್ಲಿ ಅವ್ರ ಆಧಾರ್ ಕಾರ್ಡು ಪ್ಲಸ್ ಅವರು ಯಾವ ಬ್ಯಾಂಕಲ್ಲಿ ಅವ್ರದ್ದು ಖಾತೆ ಇದೆ ಅನ್ನೋದು ಮಾತ್ರ ನಮ್ಗೆ ಗೊತ್ತಿದ್ರೆ ಸಾಕು. ಸೊ ಇಲ್ಲಿ ನೋಡಿ ಅವ್ರ ಆಧಾರ್ ನಂಬರ್ ಹಾಕಿ ಬ್ಯಾಂಕ್ ಸೆಲೆಕ್ಟ್ ಮಾಡಿದ್ವಿ, ಮತ್ತೆ ಸ್ಕ್ಯಾನ್ ಫಿಂಗರ್ ಕೊಟ್ಟಿದ್ದೀವಿ. ಇಲ್ಲ, ಇದು ಮಿನಿ ಸ್ಟೇಟ್ಮೆಂಟ್. ಸೊ ಇದು ಕೂಡ ನಮಗೆ ಕ್ಯಾಪ್ಚರ್ ಸಕ್ಸಸ್ ಆಗಿದ್ಮೇಲೆ ಆ ಕಸ್ಟಮರ್ದು ಏನಿದೆ ಅಲ್ವಾ, ನಾವು ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡ್ತಿರೋದ್ರಿಂದ ಮಿನಿ ಸ್ಟೇಟ್ಮೆಂಟ್ ಅನ್ನೋದು ನಮಗೆ ಶೋ ಆಗುತ್ತೆ. ಸೊ ಇಲ್ಲಿ ನೋಡಿ ನಮಗೆ ಅವ್ರದ್ದು ಟ್ರಾನ್ಸಾಕ್ಷನ್ ನ ಮಿನಿ ಸ್ಟೇಟ್ಮೆಂಟ್ ಅನ್ನೋದು ತೋರಿಸುತ್ತೆ. ಸೊ ಇದನ್ನೇ ನಾವು ಪ್ರಿಂಟ್ ಮುಖಾಂತರ ಅವ್ರಿಗೇನಿದೆ ಕಸ್ಟಮರ್ಗೆ ಕೊಡ್ಬೋದು. ಸೊ ಇದಾದ್ಮೇಲೆ ಇಲ್ಲಿ ನೋಡಿ ಪ್ರಿಂಟ್ ರಿಸಿಪ್ಟ್ ಅಂತ ಇದೆಯಲ್ಲೋ, ಈ ಪ್ರಿಂಟ್ ರಿಸಿಪ್ಟ್ ತಗೊಂಡ್ರೆ ನಾವೇನ್ ಮಾಡ್ಬೋದು, ಅವ್ರಿಗೆ ಈ ಮಿನಿ ಸ್ಟೇಟ್ಮೆಂಟ್ ನ ಪ್ರಿಂಟ್ ತೆಗೆದು ಕೊಡ್ಬೋದು. ಆಲ್ರೆಡಿ ಬ್ಯಾಲೆನ್ಸ್ ನೋಡಿದ್ವಿ, ಮಿನಿ ಸ್ಟೇಟ್ಮೆಂಟ್ ನೋಡಿದ್ವಿ. ಸೊ ವಿತ್ಡ್ರಾವಲ್ ಆಲ್ರೆಡಿ ಹೇಳಿದನಲ್ಲ, ವಿತ್ಡ್ರಾವಲ್ಲಿ ಕೂಡ ಸೇಮ್ ಅವರ ಬ್ಯಾಂಕ್ ನೇಮು, ಅವರ ಅಮೌಂಟು, ಅವ್ರ ಆಧಾರ್ ಕಾರ್ಡ್ ಹಾಕ್ಬಿಟ್ಟು ನಾವೇನ್ ಮಾಡ್ಬೋದು, ಇದು ಮಾಡ್ಬೋದು, ವಿತ್ಡ್ರಾ ಆಪ್ಷನ್ ಅನ್ನೋದು ಯೂಸ್ ಮಾಡ್ಬೋದು. ಸೊ ಇವಾಗ ಒಂದು ವಿತ್ಡ್ರಾವಲ್ನು ನಾವು ಒಂದು ಲೈವ್ ಪ್ರಾಕ್ಟಿಕಲ್ ಆಗಿ ನೋಡೋಣ, ಯಾವ ತರ ಕಸ್ಟಮರ್ದು ಅಮೌಂಟನ್ನ ನಾವು ವಿತ್ಡ್ರಾ ಮಾಡ್ಬೋದು ಅನ್ನೋದು. ಸೊ ಇಲ್ಲಿ ನೋಡಿ ಸೇಮ್ ಬ್ಯಾಂಕ್ ನೀವು ಅವ್ರದ್ದು ಯಾವ ಬ್ಯಾಂಕ್ ಇದೆ ಅದನ್ನ ಇದು ಮಾಡೋದು. ಎಷ್ಟಿದೆ ಮೇಡಮ್ ಬ್ಯಾಂಕ್? ನಾರ್ಮಲ್ 89 ಇದೆ, 200 ಹಾಕಿದೆ. ಸೊ ನೋಡಿ ಸಪೋಸ್ ಎಕ್ಸಾಂಪಲ್ ಒಂದು 200 ಅಮೌಂಟನ್ನ ನಾನು ವಿತ್ಡ್ರಾ ಮಾಡ್ತಾ ಇದ್ದೀನಿ. ಸೊ ಸೇಮ್ ಮತ್ತೆ ನೀವು ಕಸ್ಟಮರ್ದು ಬಯೋಮೆಟ್ರಿಕ್ ಏನಿದೆ ಸ್ಕ್ಯಾನ್ ಮಾಡಬೇಕಾಗುತ್ತೆ.
ಸೊ ಇಲ್ಲಿ ನೋಡಿ ಅಪ್ರೂವ್ ಆಗಿದೆ ಟ್ರಾನ್ಸಾಕ್ಷನ್. ಸೊ ಅಪ್ರೂವ್ ಆದ್ಮೇಲೆ ಮತ್ತೆ ನಿಮ್ಗೆ ಆ ಕಸ್ಟಮರ್ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ಕೂಡ ತೋರಿಸುತ್ತೆ. ನಾವು ಅಮೌಂಟ್ ಎಷ್ಟು ವಿತ್ಡ್ರಾ ಮಾಡಿದೀವಿ ಅನ್ನೋದು ತೋರಿಸುತ್ತೆ. ನಮ್ದು ವಿತ್ಡ್ರಾ ಆಗಿದ್ಮೇಲೆ ಮತ್ತೆ ಅವ್ರ ಅಕೌಂಟ್ ಅಲ್ಲಿ ಇನ್ನೂ ಎಷ್ಟು ಬ್ಯಾಲೆನ್ಸ್ ಉಳಿದಿದೆ ಅನ್ನೋದನ್ನು ತೋರಿಸುತ್ತೆ. ಸೊ ಇವಾಗ ನಮ್ಗೆ ನಮ್ಮ ಆಲ್ರೆಡಿ ನಮಗೆ 269 rupees ಇತ್ತು ಮೊದಲು. ಸೊ ಇವಾಗ 200 rupees ನಾವು ವಿತ್ಡ್ರಾ ಮಾಡಿದ್ವಿ, ಬಟ್ ಅದ್ರದ್ದು ಬ್ಯಾಲೆನ್ಸ್ ಇಲ್ಲಿ ತೋರಿಸ್ತಾ ಇಲ್ಲಲ್ಲ ಅನ್ನೋದು ಒಂದು ಡೌಟ್ ಇರುತ್ತೆ. ನೀವು ಪ್ರತಿ ಟ್ರಾನ್ಸಾಕ್ಷನ್ ಮಾಡಿದ್ಮೇಲೆ ಇಲ್ಲಿ ಪಾಸ್ಬುಕ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ಹೋಗಿ ಪಾಸ್ಬುಕ್ ಅನ್ನ ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮ್ಮ ಪಾಸ್ಬುಕ್ ಸಿಂಕ್ ಆಗುತ್ತೆ, ನಿಮ್ಮ ಪ್ರತಿ ಟ್ರಾನ್ಸಾಕ್ಷನ್ ಅಪ್ಡೇಟ್ ಆಗುತ್ತೆ. ಸೊ ಈ ಪಾಸ್ಬುಕ್ ನೋಡಿ ಇವಾಗ ಅಪ್ಡೇಟ್ ಆಗಿದೆ, ನಾವು 200 ವಿತ್ಡ್ರಾ ಮಾಡಿದ್ವಿ. ಸೊ ಟೋಟಲ್ ಅಮೌಂಟ್ ಇವಾಗ ನಮ್ದು ಡಿಜಿಪೇದು 469 rupees ಏನಿದೆ ಟೋಟಲ್ ಬ್ಯಾಲೆನ್ಸ್ ಆಗಿದೆ. ಸೊ ಇಲ್ಲಿ ನಾವು ಡ್ಯಾಶ್ ಬೋರ್ಡ್ ಅಲ್ಲಿ ಇವಾಗ ಚೆಕ್ ಮಾಡಿದಾಗ ಟೋಟಲ್ ಬ್ಯಾಲೆನ್ಸ್ ಏನಿದೆ ತೋರಿಸುತ್ತೆ. ಸೊ ಇಲ್ಲಿ ಫೈನಲ್ ಇನ್ನೊಂದು ಆಪ್ಷನ್, ನಮ್ಮ ಕಸ್ಟಮರ್ ಕಡೆಯಿಂದ ನಾವು ವಿತ್ಡ್ರಾ ಮಾಡಿದ್ದ ಅಮೌಂಟ್ನ ನಾವು ಯಾವ ತರ ನಮ್ಮ CSC ಅಕೌಂಟ್ಗೆ, ಅಂದ್ರೆ ನಾವು CSCಗೆ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ವಲ್ಲ ನಮ್ಮ ಸ್ವಂತದ ಬ್ಯಾಂಕ್ ಅಕೌಂಟ್ಗೆ ನಾವು ಹೇಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಪೇಔಟ್ ಆಪ್ಷನ್ ಮುಖಾಂತರ ಪೇಔಟ್ ಅಂತ ಕ್ಲಿಕ್ ಮಾಡಿದ್ದೀರಾ. ಬಟ್ ಇಲ್ಲಿ ಪೇಔಟ್ ಅಲ್ಲಿ ನಿಮ್ಗೊಂದು ಏನಂದ್ರೆ ಮಿನಿಮಮ್ 500 rupees ಅಬೌಟ್ ಟ್ರಾನ್ಸಾಕ್ಷನ್ ನಿಮ್ಗೆ ಆಗುತ್ತೆ. ಸಪೋಸ್ ನೀವು ಅಲ್ಲಿ ಅದಕ್ಕಿಂತ ಕಡಿಮೆ ಅಮೌಂಟ್ ನ ನಾವು ಪೇಔಟ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವು ಇವಾಗ ಸಪೋಸ್ ನಾವು 200 ನಾವು ಟ್ರಾನ್ಸ್ಫರ್ ಮಾಡ್ಕೊಂತೀವಿ ಅಂದ್ರೆ ಇಲ್ಲಿ ಐ ಅಗ್ರಿ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡಿ ಡಿವೆಲ್ ಫಿಂಗರ್ ಕೆಳಗಡೆ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ IMPS ಅಥವಾ ನೆಫ್ಟ್ ಮುಖಾಂತರ ನಿಮಗೆ ಒಂದು 24 hours ಟೈಮ್ ಹಿಡಿಬಹುದು, ಬಟ್ ಏನು ಚಾರ್ಜಸ್ ಆಗಲ್ಲ. ಇನ್ ಕೇಸ್ ನೀವು IMPS ಮಾಡಿದ್ದೆ ಆದ್ರೆ ಸ್ಪಾಟ್ ನಿಮ್ಗೆ ಏನಿದೆ ಅಮೌಂಟ್ ಬರುತ್ತೆ, ಬಟ್ ನಿಮ್ಮ IMPS ಚಾರ್ಜಸ್ ಏನಿದೆ ಅಲ್ಲ 0ಲಿಂದ ಹಿಡಿದು ನೀವು 25,000 rupees ತನ ನೀವು ನಿಮ್ಮ ಅಕೌಂಟ್ಗೆ ಪೇಔಟ್ ಮಾಡ್ಬೋದು. 5 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ 25,000ಲಿಂದ ಮತ್ತೆ ನೀವು 2 lakhs ತನ ಏನಾದ್ರು ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡಿದ್ರೆ 10 rupees ಏನಿದೆ ಚಾರ್ಜ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಸ್ಪಾಟ್ ಬಂದ್ಬಿಡ್ಬೇಕು, ಒಂದು 2 minutes ಅಲ್ಲಿ ನಾವು ಪೇಔಟ್ ಮಾಡಿದ್ಮೇಲೆ 2 minutes ಅಲ್ಲಿ ನಮ್ಮ ಅಕೌಂಟ್ಗೆ ಅಮೌಂಟ್ ಜಮಾ ಆಗ್ಬೇಕು ಅಂದ್ರೆ IMPS ಏನಿದೆ ಬೆಸ್ಟ್ ಆಪ್ಷನ್ ಇದೆ. ಇನ್ ಕೇಸ್ 5 rupees ಚಾರ್ಜ್ ಆದ್ರೂ ಪರವಾಗಿಲ್ಲ, ನಾವು ಒಂದು 25-30,000 ನಾವು ಕಸ್ಟಮರ್ ಕಡೆಯಿಂದ ಒಂದು 2 days ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ. ಎವ್ರಿ 2-3 daysಗೆ ನಾವು ಒಂದ್ಸತಿ ಬ್ಯಾಂಕ್ಗೆ ಹೋಗ್ಬಿಟ್ಟು ಎಲ್ಲ ಅಮೌಂಟ್ ಒಂದೇ ಸತಿ ನಾವು ವಿತ್ಡ್ರಾ ಮಾಡ್ಕೊಂತೀವಿ ಅಂದ್ರೆ ಒಟ್ಟಿಗೆ ನೀವು ಒಂದು 25,000 ಆಗಿದ್ಮೇಲೆ IMPS ಮಾಡಿದ್ರೆ 5 rupees ಚಾರ್ಜ್ ಕಟ್ ಆದ್ರೂ ನಿಮ್ಗೆ ಏನಿದೆ ಲಾಭ ಆಗುತ್ತೆ. ನೀವು ಪ್ರತಿ 500 rupees ಪ್ರತಿ 1000 rupees ಪೇಔಟ್ ಮಾಡಿದ್ರೆ ಎವ್ರಿ ಟೈಮ್ 5 rupees ನಿಮ್ಗೆ ಚಾರ್ಜ್ ಆಗುತ್ತೆ. ಸೊ ನಿಮಗೆ ಬಂದಿದ್ದ ಕಮಿಷನ್ ಇಲ್ಲಿ ಚಾರ್ಜ್ಗೆ ಹೋಗ್ಬಿಡುತ್ತೆ. ಅದೇ ರೀತಿ ನೀವು ಒಂದು 10 ಜನ ಕಸ್ಟಮರ್ಸ್ ಒಂದ್ ದಿನದಲ್ಲಿ ಪ್ರತಿದಿನ ಸಪೋಸ್ ಒಂದು 10 ಕಸ್ಟಮರ್ ನಿಮ್ ಶಾಪಿಗೆ ಬಂದು ಒಂದೊಂದು 1000 ಅವರು ತಗೊಂಡು ಹೋಗಿದ್ದಾರೆ, 1000 ನೀವು ನಿಮ್ಮ ಡಿಜಿಪೇ ವಿತ್ಡ್ರಾ ಮಾಡ್ಕೊಂಡಿದ್ದೀರಿ ಅಂದ್ರೆ ಎಷ್ಟಾಗುತ್ತೆ ನಮಗೆ 10,000 ಆಗುತ್ತೆ. ಆ ತರ ನೀವು 2 days 3 daysಗೊಮ್ಮೆ ಒಂದೇ ಸತಿ ಒಂದು 25,000 ಪೇಔಟ್ ಮಾಡ್ಕೊಂಡ್ಬಿಟ್ಟು ಆ 25,000 ಎಲ್ಲ ಸೇರಿ ಓನ್ಲಿ 5 rupees ಮಾತ್ರ ಚಾರ್ಜ್ ಆಗುತ್ತೆ. ವಿತಿನ್ ಸೆಕೆಂಡ್ಸ್ ಅಲ್ಲಿ ನಿಮ್ಮ ಏನಿದೆ ಈ ಟ್ರಾನ್ಸಾಕ್ಷನ್ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ರೀತಿ ನೀವು IMPS ಅಥವಾ ನೆಫ್ಟ್ ಮುಖಾಂತರ ನಿಮ್ಮ ಡಿಜಿಪೇ ವ್ಯಾಲೆಟ್ ಅಲ್ಲಿ ಇರುವಂತಹ ಅಮೌಂಟ್ ನ ನೀವು ಪೇಔಟ್ ಮಾಡ್ಕೋಬಹುದು. ನೀವು ಓನ್ಲಿ ಟ್ರಾನ್ಸಾಕ್ಷನ್ ಅಲ್ಲ, ನಿಮ್ಮ PMGDC ಅಮೌಂಟ್ ಆಗಲಿ, ನಿಮ್ದು ಎಕನಾಮಿಕ್ ಸೆನ್ಸಸ್ ಅಮೌಂಟ್ ಆಗಲಿ, ಯಾವುದೇ CSC ಕಮಿಷನ್ದು ನಿಮ್ಮ ಡಿಜಿಪೇಗೆ ಬಂದಿದ್ರೆ ಅದನ್ನ ಈ ರೀತಿ ನಾವು ಪೇಔಟ್ ಅನ್ನ ಮಾಡ್ಕೋಬಹುದು. ಸೊ ಇಲ್ಲಿ 200 ನೋಡೋಣ, ಒಂದ್ಸತಿ ಚೆಕ್ ಮಾಡೋಣ, ಒಂದ್ಸತಿ ಸ್ಕ್ಯಾನ್ ಮಾಡಿ. ಮೊದಲಿದೆಲ್ಲ 500 rupees ಮಿನಿಮಮ್ ಇರ್ತಿತ್ತು. ಸೊ ಇವಾಗ ಅದನ್ನ ನೋಡಿ ಇಲ್ಲಿ ತೋರಿಸಿದ್ದಾರೆ ರಿಕ್ವೆಸ್ಟ್ ಡಿಕ್ಲೈನ್ಡ್. ಯಾಕೆಂದ್ರೆ ಪೇಔಟ್ ಅಮೌಂಟ್ ಮಿನಿಮಮ್ 500 ಅಥವಾ ಅದಕ್ಕಿಂತ ಜಾಸ್ತಿ ಅಮೌಂಟ್ ಇದ್ರೆ ನಾವು ಪೇಔಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಮಗೆ ಫೈನಲ್ ಪ್ರೆಸೆಂಟ್ ಏನಿದೆ ನಮಗೆ 500 ಇಲ್ಲ, 469 rupees ವ್ಯಾಲೆಟ್ ಬ್ಯಾಲೆನ್ಸ್ ಇದೆ. ಸೊ ಇದು ಜಾಸ್ತಿ ಇದ್ರೆ ನಾವೇನ್ ಮಾಡ್ಬೋದು, ಪೇಔಟ್ ಮಾಡ್ಕೋಬಹುದು. ಈ ಪೇಔಟ್ ಅಲ್ಲಿ ಇನ್ನೊಂದು ನಿಮ್ಗೆ ಅಪ್ಡೇಟ್ ಮಾಡ್ಬೇಕು ಅನಿಸ್ತಾ ಇದೆ. ವ್ಯಾಲೆಟ್ ಬ್ಯಾಲೆನ್ಸ್ ಏನಿದೆ ಅಲ್ವಾ, ಮಿನಿಮಮ್ ಒಂದು 100 rupees ನೀವು ಇದರಲ್ಲೇ ಬಿಡ್ಬೇಕಾಗುತ್ತೆ. ಸೊ ನಾವು ಡಿಜಿಟಲ್ ಸೇವಾ ಪೋರ್ಟಲ್ ಅಲ್ಲಿ ಯಾವ ತರ ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ 100 rupees ಬಿಡ್ತಾ ಇದೀವಿ, ನಮ್ಮ ಡಿಜಿಪೇನಲ್ಲಿ ಕೂಡ ಒಂದು 100 ಸಿಂಗಲ್ ಒನ್ ಟೈಮ್ ನೀವು ಲಾಕ್ ಅಲ್ಲಿ ಬಿಟ್ಬಿಟ್ರೆ ಸೊ 100 rupees ಏನಿದೆ ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಇರುತ್ತೆ. ಆ 100 ಬಿಟ್ಟು ನಿಮ್ಮ ಡಿಜಿಟಲ್ ವ್ಯಾಲೆಟ್ ಇದು ಡಿಜಿಪೇ ವ್ಯಾಲೆಟ್ ಅಲ್ಲಿ ಮೋರ್ ದೆನ್ ನೀವು 500 ಇದ್ರೆ, ನಮ್ಮ ಮೇಂಟೆನೆನ್ಸ್ ಬ್ಯಾಲೆನ್ಸ್ 100 ಬಿಟ್ಟು ಮೋರ್ ದೆನ್ 500 ಇದ್ರೆ ಅಂತ ಅಮೌಂಟ್ ಅನ್ನ ನಾವು ಪೇಔಟ್ ಮಾಡ್ಕೋಬಹುದು. ಸೊ ನಾವು ಇನ್ನೊಂದು ವಿಯಲ್ಲಿ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ 100 ಬದಲು 200 ನೀವು ಇಟ್ಬಿಡಿ. 200 ಯಾಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಇಲ್ಲಿ ಪೇಔಟ್ ಟೈಮ್ ಅಲ್ಲಿ IMPS ಸೆಲೆಕ್ಟ್ ಮಾಡಿದ್ರೆ IMPS ಏನ್ ಮಾಡ್ಬೋದು, ನಾವು 5 rupees ಚಾರ್ಜ್ ಅಂತ ಇದೆ.
ಸೊ ಆ 5 rupees ಎಲ್ಲಿ ಡಿಡಕ್ಟ್ ಆಗುತ್ತೆ ಅನ್ನೋದು ನಮಗೆ ಆಕ್ಚುಲಿ ನಾವು ಒಂದು 100 rupees ಎಕ್ಸ್ಟ್ರಾ ಬಿಟ್ಟಿದ್ದಲ್ಲಿ ಆ 100 rupees ಲಿಂದ ಈ 5 rupees ಏನಿದೆ IMPS ಚಾರ್ಜಸ್ ಏನಿದೆ ಡಿಡಕ್ಟ್ ಆಗುತ್ತೆ. ಸೊ ನಾವು ಸಜೆಸ್ಟ್ ಏನ್ ಮಾಡ್ತಾ ಇದ್ದೀನಿ, ನಿಮ್ಮ ಯಾವುದೇ ಅಮೌಂಟ್ ಒಂದು 200 rupees ನೀವು ವ್ಯಾಲೆಟ್ ಅಲ್ಲಿ ಸಿಂಗಲ್ ಟೈಮ್ ಬಿಟ್ಬಿಡಿ. ಆ 200 ಬಿಟ್ಬಿಟ್ಟು ನೀವು ಉಳಿಕಿದ್ದು ಏನೇ ಅಮೌಂಟ್ ಇದ್ರೂ ನೀವು ಎವ್ರಿ ಟೈಮ್ ನೀವು ಪೇ ಔಟ್ ಮಾಡ್ಕೋಬಹುದು. ಸೊ ಆಲ್ರೆಡಿ ನಾನು ಪೇ ಔಟ್ ಕೂಡ ಹೇಳಿದ್ದೀನಿ. ಮೋರ್ ದ್ಯಾನ್ ನೀವು 25,000 ನೀವು ರೆಗ್ಯುಲರ್ ದಿನ ನೀವು ನಿಮ್ಮ ಕಸ್ಟಮರ್ಸ್ಗೆ ಏನಿದೆ AEPS ಸರ್ವಿಸ್ಗಳು ಕೊಡ್ತಾ ಇದ್ದೀರಾ ಅಂದ್ರೆ ಎವ್ರಿ 2-3 ಡೇಸ್ಗೆ ನೀವು 20,000 25,000 ಕಸ್ಟಮರ್ ಏನಿದೆ ನಿಮ್ಮ ಕಡೆ ವಿತ್ಡ್ರಾ ಮಾಡ್ಕೊಂತಾರೆ. ಸೊ ಎವ್ರಿ 25,000 ಅಥವಾ 50,000 ನೀವು 2 ಡೇಸ್ಗೊಮ್ಮೆ 3 ಡೇಸ್ಗೊಮ್ಮೆ ನೀವು IMPS ಅಥವಾ ನೆಫ್ಟ್ ಮುಖಾಂತರ ಮಾಡ್ಕೊಂಡಿದ್ರೆ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ತರ ಡಿಜಿಪೇನ್ ಯೂಸ್ ಮಾಡಿದ್ರೆ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ವಿಲೇಜ್ಗಳಲ್ಲಿ ಲಾಕ್ಡೌನ್ ನಲ್ಲಿ ತುಂಬಾ VLEs ಗಳಿಗೆ ಡಿಜಿಪೇ ಮುಖಾಂತರ ಸಹಾಯಧನ ಏನು ಬಂದಿದೆ ಕೂಲಿ ಕಾರ್ಮಿಕರಿಗೆ ಇವರೆಲ್ಲರಿಗೂ, ಸೊ ಆ 500 ಆಗಲಿ 1000 ಆಗಲಿ ವಿತ್ಡ್ರಾ ಮಾಡಿಕೊಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಇದೇ ರೀತಿ ಇವಾಗ ನಮಗೆ ವಿಲೇಜ್ ಲೆವೆಲ್ ಅಲ್ಲಿ ATMs ಗಳು ಇರಲ್ಲ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ನಿಮ್ಗೆ ಇದು ಒಂದು ಬಿಸ್ನೆಸ್ ಆಗುತ್ತೆ. ಎವ್ರಿ ಡೇ ನಿಮಗೆ ಒಂದು 20 ಕಸ್ಟಮರ್ಸ್ 10 ಕಸ್ಟಮರ್ಸ್ ಒಂದೊಂದು 1000 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದೆ ಆದ್ರೆ ಸೊ ಅದರದ್ದೇನಿದೆ ನಿಮ್ಗೆ ನೀವು ಎವ್ರಿ ಮಂತ್ ಒಂದು 5,000 to 8,000 rupees ನೀವು ಓನ್ಲಿ ಡಿಜಿಪೇ ಸರ್ವಿಸ್ ಮುಖಾಂತರ ಅರ್ನ್ ಮಾಡ್ಬೋದು. ಸೊ ನಿಮ್ಮ ಶಾಪ್ಗೆ ಏನಿದೆ ರೆಂಟ್ ಆಗಲಿ ಇದಾಗಲಿ ನೀವು ಸೈಡ್ ಇದೊಂದು ಡಿಜಿಪೇ ಸೇವೆಗಳನ್ನ ಕೊಡ್ತಾ ಮುಖಾಂತರ ನಾವು ತೆಗಿಬೋದಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಸರ್ವಿಸ್ ಬಗ್ಗೆ ನಾವು ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ. ಸೊ ಥ್ಯಾಂಕ್ ಯು ಎವ್ರಿ ಒನ್.